ರಕ್ತದೊತ್ತಡ ಬಿಪಿ ಬಗ್ಗೆ ಸರಳ ಮಾತು. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅನೇಕ ಜನರಿಗೆ ಇರುವ ಒಂದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾದ ಬಿಪಿ ಅಥವಾ ರಕ್ತದೊತ್ತಡ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹಲವರು ನನಗೆ ಬಿಪಿ ಇದೆ, ನಾನು ಬಿಪಿ ಮಾತ್ರೆ ತಿನ್ನುತ್ತೇನೆ ಎಂದು ಹೇಳುವುದನ್ನು ಕೇಳಿರುತ್ತೇವೆ. ಆದರೆ ಬಿಪಿ ಅಂದರೆ ಏನು ಎಂದು ಎಲ್ಲರಿಗೂ ಸರಿಯಾಗಿ ಗೊತ್ತಿರುವುದಿಲ್ಲ. ಮೊದಲು ಒಂದು ಸರಳ ಉದಾಹರಣೆ ನೋಡೋಣ. ನಿಮ್ಮ ಹೊಲಕ್ಕೆ ನೀರು ಹಾಯಿಸಲು ಮೋಟಾರ್ ಹಾಕುತ್ತೀರಿ. ಮೋಟಾರ್ ನೀರನ್ನು ಪೈಪ್ ಮೂಲಕ ಹೊಲದ ಎಲ್ಲ ಕಡೆ ಕಳುಹಿಸುತ್ತದೆ. ಅದೇ ರೀತಿ ನಮ್ಮ ಹೃದಯವು ಒಂದು ಮೋಟಾರ್ನಂತೆ ಕೆಲಸ ಮಾಡುತ್ತದೆ. ಅದು ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಕಳುಹಿಸುತ್ತದೆ. ರಕ್ತವು ರಕ್ತನಾಳಗಳ ಒಳಗೆ ಹರಿಯುವಾಗ ಉಂಟಾಗುವ ಒತ್ತಡವನ್ನೇ ರಕ್ತದೊತ್ತಡ ಅಥವಾ ಬಿಪಿ ಎಂದು ಕರೆಯುತ್ತಾರೆ. ಹಾಗಾಗಿ ಬಿಪಿ ಒಂದು ಕಾಯಿಲೆಯಲ್ಲ, ಅದು ನಮ್ಮ ದೇಹದಲ್ಲಿ ಸಹಜವಾಗಿ ಇರಬೇಕಾದ ಒಂದು ಕ್ರಿಯೆ. ಆದರೆ ಆ ಒತ್ತಡ ತುಂಬಾ ಹೆಚ್ಚಾದರೆ ಸಮಸ್ಯೆ ಶುರುವಾಗುತ್ತದೆ. ವೈದ್ಯರು ಬಿಪಿ ಪರೀಕ್ಷಿಸಿದಾಗ 2 ಸಂಖ್ಯೆಗಳು ಬರುತ್ತವೆ. ಉದಾಹರಣೆಗೆ 120/80. ಈ ಸಂಖ್ಯೆಗಳ ಅರ್ಥ ತಿಳಿದುಕೊಳ್ಳಬೇಕಾಗಿಲ್ಲ, ವೈದ್ಯರು ಹೇಳಿದರೆ ಸಾಕು. ಸಾಮಾನ್ಯವಾಗಿ 120/80 ಒಳ್ಳೆಯದು. 140/90 ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೆ ಬಿಪಿ ಹೆಚ್ಚಾಗಿದೆ ಎಂದು ಹೇಳುತ್ತಾರೆ. ಈಗ ಒಂದು ಪ್ರಶ್ನೆ, ಬಿಪಿ ಜಾಸ್ತಿಯಾದರೆ ಏನಾಗುತ್ತದೆ? ಬಹಳ ಜನರಿಗೆ ನನಗೆ ಏನೂ ತೊಂದರೆಯಿಲ್ಲ, ಹೀಗಿರುವಾಗ ಬಿಪಿ ಹೇಗೆ ಇರುತ್ತದೆ ಎಂಬ ಅನುಮಾನ ಇರುತ್ತದೆ. ಅದೇ ಬಿಪಿಯ ದೊಡ್ಡ ಅಪಾಯ. ಹೆಚ್ಚಿನ ಬಿಪಿ ಇದ್ದರೂ ಹಲವರಿಗೆ ಯಾವುದೇ ಲಕ್ಷಣ ಇರುವುದಿಲ್ಲ. ವ್ಯಕ್ತಿ ಚೆನ್ನಾಗಿಯೇ ಕಾಣುತ್ತಾನೆ, ಕೆಲಸಕ್ಕೂ ಹೋಗುತ್ತಾನೆ, ಊಟವೂ ಮಾಡುತ್ತಾನೆ. ಆದರೆ ಒಳಗಿನಿಂದ ದೇಹದ ಅಂಗಗಳಿಗೆ ನಿಧಾನವಾಗಿ ಹಾನಿಯಾಗುತ್ತಿರುತ್ತದೆ. ಆದ್ದರಿಂದಲೇ ವೈದ್ಯರು ಬಿಪಿಯನ್ನು ಮೂಕ ಕೊಲೆಗಾರ ಎಂದು ಕರೆಯುತ್ತಾರೆ. ಬಿಪಿ ಜಾಸ್ತಿ ಇದ್ದರೆ ಮೆದುಳಿಗೆ ಹಾನಿಯಾಗಿ ಪಾರ್ಶ್ವವಾಯು ಬರಬಹುದು. ಪಾರ್ಶ್ವವಾಯು ಎಂದರೆ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಆಗಿದೆ. ಕೆಲವರ ಕೈಕಾಲು ಕೆಲಸ ಮಾಡದೆ ಹೋಗಬಹುದು, ಮಾತನಾಡಲು ಕಷ್ಟವಾಗಬಹುದು, ಹೃದಯಕ್ಕೆ ಹಾನಿಯಾಗಿ ಹೃದಯಾಘಾತ ಬರಬಹುದು, ಕಿಡ್ನಿ ಹಾಳಾಗಬಹುದು, ಕಣ್ಣುಗಳ ದೃಷ್ಟಿಯೂ ಕಡಿಮೆಯಾಗಬಹುದು. ಹಾಗಾದರೆ ಬಿಪಿ ಯಾಕೆ ಬರುತ್ತದೆ? ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೆಯದು ಉಪ್ಪು. ನಾವು ಹೆಚ್ಚು ಉಪ್ಪು ತಿಂದರೆ ಬಿಪಿ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಉಪ್ಪಿನಕಾಯಿ, ಚಿಪ್ಸ್, ಪಾಪಡ್, ಪ್ಯಾಕೆಟ್ ತಿಂಡಿಗಳನ್ನು ಕಡಿಮೆ ತಿನ್ನಬೇಕು. ಎರಡನೆಯದು ದೇಹದ ತೂಕ. ಹೊಟ್ಟೆ ಜಾಸ್ತಿ ಬಂದಿದ್ದರೆ ಬಿಪಿ ಹೆಚ್ಚಾಗಬಹುದು. ಮೂರನೆಯದು ವ್ಯಾಯಾಮ ಇಲ್ಲದಿರುವುದು. ಇಂದು ಅನೇಕ ಕೆಲಸಗಳು ಯಂತ್ರಗಳಿಂದ ಆಗುತ್ತಿವೆ. ದೇಹಕ್ಕೆ ಶ್ರಮ ಕಡಿಮೆಯಾಗಿದೆ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆಯುವುದು ಒಳ್ಳೆಯದು. ನಾಲ್ಕನೆಯದು ಧೂಮಪಾನ ಮತ್ತು ಮದ್ಯಪಾನ. ಇವು ಹೃದಯ ಮತ್ತು ರಕ್ತನಾಳಗಳಿಗೆ ಹಾನಿ ಮಾಡುತ್ತವೆ. ಐದನೆಯದು ಮಾನಸಿಕ ಒತ್ತಡ. ಹಣದ ಚಿಂತೆ, ಕುಟುಂಬದ ಸಮಸ್ಯೆ, ಕೆಲಸದ ಒತ್ತಡ ಇವೆಲ್ಲವೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಇನ್ನೂ ಒಂದು ಮುಖ್ಯ ವಿಷಯ, ಹಲವರು ಕೇಳುತ್ತಾರೆ, ತಲೆನೋವು ಇಲ್ಲ, ತಲೆ ಸುತ್ತು ಇಲ್ಲ, ಹಾಗಿದ್ದರೆ ನನಗೆ ಬಿಪಿ ಇಲ್ಲ ಅಲ್ವಾ? ಇಲ್ಲ, ಬಿಪಿ ಇದೆ ಅಥವಾ ಇಲ್ಲ ಎಂದು ಲಕ್ಷಣ ನೋಡಿ ಹೇಳಲು ಸಾಧ್ಯವಿಲ್ಲ. ಅದನ್ನು ಯಂತ್ರದಿಂದ ಪರೀಕ್ಷಿಸಬೇಕು. ಆದ್ದರಿಂದ 30 ವರ್ಷ ಮೇಲ್ಪಟ್ಟ ಎಲ್ಲರೂ ಆಗಾಗ್ಗೆ ಬಿಪಿ ಪರೀಕ್ಷಿಸಿಕೊಳ್ಳಬೇಕು. ವಿಶೇಷವಾಗಿ ಮಧುಮೇಹ ಇಲ್ಲವರು, ದಪ್ಪ ಇರವರು, ಮನೆಯವರಲ್ಲಿ ಬಿಪಿ ಇರವರು ಹೆಚ್ಚು ಗಮನ ಕೊಡಬೇಕು. ಈಗ ಬಿಪಿ ಕಡಿಮೆ ಮಾಡುವುದು ಹೇಗೆ ಎಂದು ನೋಡೋಣ. ಮೊದಲನೆಯದು ಉಪ್ಪು ಕಡಿಮೆ ಮಾಡಿ. ಎರಡನೆಯದು ಪ್ರತಿದಿನ ನಡೆಯಿರಿ. ಮೂರನೆಯದು ಹೆಚ್ಚು ತರಕಾರಿ ಮತ್ತು ಹಣ್ಣು ತಿನ್ನಿರಿ. ನಾಲ್ಕನೆಯದು ಧೂಮಪಾನ ಮತ್ತು ಮದ್ಯಪಾನ ಬಿಡಿ. ಐದನೆಯದು ಚೆನ್ನಾಗಿ ನಿದ್ರೆ ಮಾಡಿ. ಆರನೆಯದು ವೈದ್ಯರು ಕೊಟ್ಟ ಮಾತ್ರೆಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಅನೇಕ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಬಿಪಿ ಮಾತ್ರೆ ತೆಗೆದುಕೊಂಡು ಬಿಪಿ ಸರಿಯಾಯಿತು ಎಂದ ಕೂಡಲೇ ಮಾತ್ರೆ ನಿಲ್ಲಿಸುತ್ತಾರೆ. ಹೀಗೆ ಮಾಡಬಾರದು. ಬಿಪಿ ಸರಿಯಾಗಿರುವುದು ಮಾತ್ರೆಯ ಪರಿಣಾಮವಾಗಿರಬಹುದು. ಆದ್ದರಿಂದ ವೈದ್ಯರ ಸಲಹೆ ಇಲ್ಲದೆ ಔಷಧಿ ನಿಲ್ಲಿಸಬಾರದು. ಕೊನೆಯದಾಗಿ ಒಂದು ಮಾತು, ಹೃದಯ ನಮ್ಮ ದೇಹದ ಮೋಟಾರ್. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ವರ್ಷಕ್ಕೆ ಒಮ್ಮೆಯಾದರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ.
ಬಿಪಿ ಪರೀಕ್ಷಿಸಿಕೊಳ್ಳಿ, ಆರೋಗ್ಯಕರ ಆಹಾರ ಸೇವಿಸಿ, ಪ್ರತಿದಿನ ಸ್ವಲ್ಪ ನಡೆಯಿರಿ, ವೈದ್ಯರ ಸಲಹೆ ಪಾಲಿಸಿ. ಆಗ ನಾವು ಆರೋಗ್ಯವಾಗಿ ಸಂತೋಷವಾಗಿ ಬದುಕಬಹುದು. ಆರೋಗ್ಯ ಸಂಬಂಧಿತ ಇನ್ನಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.